ಹಲೋ ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತ್ ಟಾಕ್ಸ್ ಇನ್ ಕನ್ನಡ. ಸ್ನೇಹಿತರೆ, ನನಗೆ ಸಾಕಷ್ಟು ಜನ ಡಿ ಎಮ್ನ ಮಾಡಿದ್ರಿ. ಸರ್, ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡಿ, ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸ್ಟೂಡೆಂಟ್ ಆಗಿದ್ದರೆ ಅಥವಾ ಹೌಸ್ ವೈಫ್ ಆಗಿದ್ದರೆ, ಸೈಡ್ ಸೋರ್ಸ್ ಆಫ್ ಇನ್ಕಮ್ನ ನೀವು ಜನ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ನಾನೊಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಾಕಾಗ್ತಿಲ್ಲ, ಇನ್ಕಮ್ಮು ಸ್ಯಾಲ್ರಿ ಸಾಕಾಗ್ತಿಲ್ಲ, ಒಂದು ಸೈಡ್ ಸೋರ್ಸ್ ಇರಲಿ ಅಂತ ಅಂದ್ಕೊಂಡಿರೋರಿಗೆ ನಿಮಗೆ ಒಂದು ಒಳ್ಳೆಯ ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಎಸ್, ಅಮೆಝಾನಲ್ಲಿ ಸಾಕಷ್ಟು ಸರ್ವಿಸಸ್ ಇದೆ. ಜಸ್ಟ್ ಅಮೆಝಾನ್ ಇ ಕಾಮರ್ಸ್ ಕಂಪ್ನಿ ಅಷ್ಟೇ ಅಲ್ಲ, ಅಮೆಝಾನಲ್ಲಿ AWS ಆಗಿರ್ಬೋದು, ಅಫಿಲಿಯೇಟ್ಸ್ ಆಗಿರ್ಬೋದು, ಸರ್ವಿಸಸ್ ಇದೆ ಅಮೆಝಾನಲ್ಲಿ. ಒಂಥರ ಕೆಲಸ ಮಾಡಲ್ಲ ಅಮೆಝಾನು, ಬೇರೆ ಬೇರೆ ವಿಂಗಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ವಿತೌಟ್ ಇನ್ವೆಸ್ಟ್ಮೆಂಟು ನೀವು ಕೂಡ ಕೆಲಸ ಮಾಡ್ಬೋದು ಈ ಪ್ಲಾಟ್ಫಾರ್ಮಲ್ಲಿ. ಹೇಗೆ ಅಪ್ಲೈ ಮಾಡೋದು, ಹೇಗೆ ವರ್ಕ್ ಮಾಡೋದು, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ನಿಮಗೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನು ಅಷ್ಟೊಂದು ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ವಾಟ್ಸಪ್ ಮುಖಾಂತರ DM ಮಾಡ್ಬೋದು, ಅಥವಾ ನೀವು ನನಗಿದು ಕಷ್ಟ ಆಗ್ತಾ ಇದೆ, ನನಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಬೇಕು ಅಂತಂದರೆ ಟ್ರೈನಿಂಗ್ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀವಿ. ಎನಿ ಟೈಮ್ ನೀವು ನಮಗೆ ಮೆಸೇಜ್ ಮಾಡ್ಬೋದು ವಾಟ್ಸಪ್ ಮುಖಾಂತರ. ಈಗ ನಾನು ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಕ್ರೋಮಿಗೆ ಹೋಗಿ ಅಮೆಝಾನ್ ಮೆಕ್ಯಾನಿಕಲ್ ಟರ್ಕ್ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಅಮೆಝಾನ್ನವ್ರದ್ದು ಅಫಿಷಿಯಲ್ ಪೇಜ್ ಇದು, ಮೆಕ್ಯಾನಿಕಲ್ ಟರ್ಕಿಂದು. ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ಅಮೆಝಾನ್ ಮೆಕ್ಯಾನಿಕಲ್ ಟರ್ಕ್ ಈಸ್ ಕ್ರೌಡ್ ಸೋರ್ಸಿಂಗ್ ಮಾರ್ಕೆಟ್ ಪ್ಲೇಸ್ ದಟ್ ಮೇಕ್ಸ್ ಇಟ್ ಈಸಿಯರ್ ಫಾರ್ ಇಂಡಿವಿಜುವಲ್ ಆ್ಯಂಡ್ ಬಿಸ್ನೆಸ್ ಔಟ್ಸೋರ್ಸ್ ದೇರ್ ಪ್ರೋಸೆಸ್ ಆ್ಯಂಡ್ ಜಾಬ್ಸ್ ಟು ಡಿಸ್ಟ್ರಿಬ್ಯೂಟೆಡ್ ವರ್ಕ್ ಫೋರ್ಸ್ ಹೂ ಕ್ಯಾನ್ ಪರ್ಫಾರ್ಮ್ ದೀಸ್ ಟಾಸ್ಕ್ ವರ್ಚುವಲಿ. ಅಂದರೆ ಇಲ್ಲಿ ಸಾಕಷ್ಟು ಮಾರ್ಕೆಟ್ ಪ್ಲೇಸ್ಗಳು ಇದರಲ್ಲಿ ಟೈಅಪ್ ಆಗಿರುತ್ತೆ. ಓಕೆ, ಅವರು ನಮಗೆ ಏನಕ್ಕೆ ಪ್ರೊವೈಡ್ ಮಾಡ್ತಾರೆ ಅಂದರೆ ವರ್ಕ್ನ, ಅವರಿಗೆ ಒಂದು ಎಂಪ್ಲಾಯೀಸ್ದು ಸ್ಯಾಲ್ರಿ ಕಾಸ್ಟ್ನ ಕಡಿಮೆ ಮಾಡ್ಕೊಳೋದಕ್ಕೆ ನಮಗೆ ಈ ಥರ ವರ್ಕ್ನ ಕೊಡ್ತಾರೆ. ಅವ್ರಿಗೇನು ಬೆನಿಫಿಟ್ಸ್ ಅಂದರೆ ಆಪ್ಟಮೈಸ್ ಎಫಿಷಿಯನ್ಸಿ, ಇನ್ಕ್ರೀಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರೆಡ್ಯೂಸ್ ದ ಕಾಸ್ಟ್. ನೋಡ್ರಿ, ಇಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ನಮಗೆ ಟಾಸ್ಕ್ನ. ಸೆಂಟ್ರಿಗೆ ಮಾರ್ಕೆಟ್ ಪ್ಲೇಸ್ ಇರುತ್ತೆ, ನಾವು ಅವರಿಗೆ ವರ್ಕ್ ಮಾಡಿ ಅವ್ರಿಗೆ ಹಾಕಿದರೆ ನಮಗೆ ಮನಿ ಅರ್ನ್ ಆಗುತ್ತೆ. ನೆಕ್ಸ್ಟು ಸೈನ್ ಇನ್ ಆದ ತಕ್ಷಣ ಒಂದು OTP ಕೇಳುತ್ತೆ. OTP ಮೇಲಿಗೆ ಬಂದಿರುತ್ತೆ, ಮೇಲಿಂದ ಕಾಪಿ ಮಾಡಿ ಅದಕ್ಕೆ ಹಾಕಿದ ತಕ್ಷಣ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಪಾಸ್ವರ್ಡ್, ನೀವು ಪಾಸ್ವರ್ಡ್ ಕೊಡಿ. ನೀವು ಪಾಸ್ವರ್ಡ್ ಕೊಟ್ಟ ತಕ್ಷಣ ಸೈನ್ ಇನ್ ತಕ್ಷಣ ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಪರ್ಸ್ನಲ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಕೆಳಗಡೆ ಅದರ್ ಇನ್ಫಾರ್ಮೇಷನ್ ಅಂತ ಇದೆ. ಹೌ ಡಿಡ್ ಯು ಹಿಯರ್ ಅಬೌಟ್ ಅಮೆಝಾನ್ ಮೆಕ್ಯಾನಿಕಲ್ ಟರ್ಕ್? ಅಂದರೆ ನೀವು ಎಲ್ಲಿ ಕೇಳ್ಪಟ್ರಿ, ಇದನ್ನು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ಸೆಲೆಕ್ಟ್ ಮಾಡಿ, ಅದರಲ್ಲಿ ಸೆಲೆಕ್ಟ್ನಲ್ಲಿ ಏನೇನಿದೆ ಅಂತ ನೋಡಿ, ಆನ್ಲೈನ್ ಸರ್ಚ್ ಅಂತ ಕೊಡಿ. ನೀವು ಎಲ್ಲಿ ನೋಡಿದ್ದೀರಾ ಅಥವಾ ಎಲ್ಲಿ ಕೇಳ್ಕೊಂಬಂದ್ರಿ ಇಲ್ಲಿಗೆ ಅಂತ. ಓಕೆ, ಇಲ್ಲಿ ಕೆಳಗಡೆ ಇನ್ನೊಂದಿದೆ, ವಾಟ್ ಈಸ್ ದ ಪ್ರೈಮರಿ ರೀಸನ್ ಯು ಆರ್ ಇಂಟ್ರೆಸ್ಟೆಡ್ ಈಸ್ ಕಂಪ್ಲೀಟಿಂಗ್ ಟಾಸ್ಕ್ ಆನ್ MTurk. ಅಲ್ಲೇ ಐ ವಾಂಟ್ ಟು ಅರ್ನ್ ರಿವಾರ್ಡ್ಸ್ ಅಂತ ಕೊಡ್ರಿ. ನೆಕ್ಸ್ಟು ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗಿದೆ. ಅವರು ಕನ್ಫರ್ಮೇಷನಿಗೋಸ್ಕರ ನಿಮಗೆ ಇಮೇಲ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ನೀವು ಹೇಗೆ ವರ್ಕ್ ಮಾಡೋದು ಅಂತ ಒಂದು ತೋರಿಸ್ತೀನಿ ನೋಡಿ. ಈಗ ಮೇಲ್ ಬಂದ ಮೇಲೆ ನೀವು ಹೇಗೆ ವರ್ಕ್ ಮಾಡೋದು, ಇಲ್ಲಿ ಹಿಟ್ಸ್ ಅಂತ ಇದೆಯಲ್ಲ, ಹಿಟ್ಸ್ ಗ್ರೂಪ್ನಲ್ಲಿ ಹೋಗಿ
ಇಲ್ಲಿದ್ದಾವಲ್ಲ, ಇವೆಲ್ಲ ನಿಮ್ಮ ಟಾಸ್ಕ್ ಪ್ರಾಜೆಕ್ಟ್ ಟೈಪ್. ಇದು ನಿಮಗೆ ಯಾವುದು ಇಂಟ್ರೆಸ್ಟ್ ಅನಿಸುತ್ತೋ ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಇದರಲ್ಲಿ ಕ್ಲಿಕ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ $0.01, $0.010, $0.75, $0.02, ಇಲ್ಲೋದು ಇದೆ ನೋಡಿ, $7.50 ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ವರ್ಕ್ ಮಾಡ್ಬೋದು, ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡಿಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಿಗೆ ಫಿಲ್ಟರ್ ಅಂತ ಇದೆ ನೋಡಿ. ಫಿಲ್ಟರ್ಗೆ ಬಂದರೆ ನಿಮಗೆ ಏನು ಕ್ವಾಲಿಫೈ ಇದ್ದೀರಾ ನೀವು, ನಿಮ್ಮ ಅಕೌಂಟಿಗೆ ಯಾವ್ಯಾವ ಪ್ರಾಜೆಕ್ಟು ಕ್ವಾಲಿಫೈ ಇದ್ದಾವೆ ಅಂತ ತೋರಿಸುತ್ತೆ. ಒಂದು ಕ್ರಿಯೇಷನ್ ಡೇಟ್ ನ್ಯೂವೆಸ್ಟ್ ಫಸ್ಟ್ ಅಂತ ಕೊಡಿ. ಅದಾದ ನಂತರ ಐ ಆಮ್ ಕ್ವಾಲಿಫೈಡ್ ಟು ವರ್ಕ್ ಆನ್ ಅಂತ ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮಗೆ ಏನೇನು ವರ್ಕ್ ಎಲಿಜಿಬಲ್ ಇದ್ದೀರಾ ಅಂತ ನಿಮಗೆ ಅದನ್ನು ಶೋ ಮಾಡುತ್ತೆ. ನೋಡಿ, ಇಲ್ಲಿ ಸರ್ಚ್ ಫಾರ್ ಕೀವರ್ಡ್ ಆನ್ ಗೂಗಲ್, ಕ್ಲಿಕ್ ಸ್ಪೆಸಿಫಿಕ್ ವೆಬ್ಸೈಟ್, ಈ ಥರ ಚಿಕ್ಕ ಕಾಪಿ ಪೇಸ್ಟ್ ವರ್ಕ್ಗಳು ಇರ್ತವೆ. ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ವರ್ಕ್ ಅಂತ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಆಫ್ಟರ್ ನಿಮಗೆ ಇಮೇಲ್ ಬಂದ ಮೇಲೆ ಪೇಸ್ಟ್ ಎಕ್ಸ್ಟ್ರಾಕ್ಟ್ URL ಫ್ರಮ್ ದ ಸೈಟ್ ಅಂತ ಇದೆ. ಜಸ್ಟ್ ಕಾಪಿ ಪೇಸ್ಟ್ ವರ್ಕ್ ಅಷ್ಟೇ. ಈ ಥರ ಒಂದು ಇದು ಸ್ವಲ್ಪ ಇಂಗ್ಲೀಷ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಇಂಗ್ಲೀಷ್ ಮಾತಾಡಲೇಬೇಕಂತ ಏನಿಲ್ಲ ಇದರಲ್ಲಿ. ಇಲ್ಲಿ ಎಕ್ಸೆಪ್ಟ್ ಅಂತ ಕೊಟ್ಟರೆ ನಿಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ಎಂಟರ್ ಮಿಸ್ಸಿಂಗ್ ಟೆಕ್ಸ್ಟ್, ಈಸಿ ಜಾಬ್ಸ್. ಇದೇ ಥರ ವರ್ಕ್ ಇರುತ್ತೆ ಅಂತ ಅಲ್ಲ, ಡಿಫ್ರೆಂಟ್ ವರ್ಕ್ ಇರುತ್ತೆ. ಇಲ್ಲಿ ಮೇಲೆ ಇದೆ ನೋಡ್ರಿ, ಜಸ್ಟ್ ಕಾಫಿ ದ ಸೈಟ್ ಅಡ್ರೆಸ್ ಅಂತ ಇದೆ. ನೆಕ್ಸ್ಟ್ ನಿಮಗೆ ಮೇಲ್ ಬಂದ ಮೇಲೆ ಇದನ್ನು ಕೆಲಸ ಶುರು ಮಾಡ್ಬೋದು. ನಿಮಗೆ ಮೇಲ್ ಬಂದ ಮೇಲೆ ನೆಕ್ಸ್ಟು ನೀವು ಬ್ಯಾಂಕ್ ಡೀಟೇಲ್ಸ್ನ ಹಾಕಿ. ಬ್ಯಾಂಕ್ ಡೀಟೇಲ್ಸ್ ಹಾಕಿದ ಮೇಲೆ ನಿಮಗೆ ನಿಮ್ಮ ಅಕೌಂಟ್ ಅಪ್ಡೇಟ್ ಆಗುತ್ತೆ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನಮಗೆ DM ಮಾಡ್ಬೋದು ಜಾಬ್ ಬಗ್ಗೆ, ಅಥವಾ ನೀವು ಆ ಜಾಬು ನಿಮಗೆ ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ, ಅಥವಾ ನೀವು ಕನ್ನಡದಲ್ಲೇ ಕಲಿಬೇಕಂತಂದರೆ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು. ಅದ್ರ ಮುಖಾಂತರ ನೀವು ಕೆಲಸ ಕಲಿತು ಆಮೇಲೆ ನೀವು ಇದರಲ್ಲಿ ವರ್ಕ್ ಮಾಡ್ಬೋದು ಬೇಕಾದರೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ.